ಕೆ ಕಡೆಯಿಂದ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಇಲ್ಲಿ ಕೀ ಅವರು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ನ ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ. ಇವಾಗ ನೀವು ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗ್ಬೇಕು, ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗ್ಬೇಕು, ಮತ್ತೆ ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲ್ ಆಗಿದೆ, ಇದ್ರ ಬಗ್ಗೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದೀನಿ. ನೀವೇನಾದ್ರೂ ಈ ವರ್ಷ CET ಎಕ್ಸಾಮ್ ನ ಬರೀಬೇಕು ಅಂತ ಅನ್ಕೊಂಡಿದ್ದೀರಾ, ಹಾಗೆ CET ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ನಿಮ್ಗೆ ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ನಾಳೆ CET ಎಕ್ಸಾಮು, ಆದ್ರೆ ಇಷ್ಟೊಂದು ಜನರಿಗೆ ಸೀರಿಯಸ್ನೆಸ್ ಇರೋದಿಲ್ಲ. ಇನ್ನೂ ಕ್ವಶನ್ ಪೇಪರ್ಸ್, ಬ್ಲೂ ಪ್ರಿಂಟ್ಸ್, ಶಾರ್ಟ್ ಕಟ್ಸ್ ಏನು ಕೂಡ ರೆಫರ್ ಮಾಡಿರೋದಿಲ್ಲ. ಇದೆಲ್ಲಾನು ಕೂಡ ನಿಮಗೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಕಾಲೇಜ್ ದೋಸ್ತವರು. ಅವರೊಂದು ಚಾಟ್ ಬೋಟ್ ಅಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಎಲ್ಲ PDF ಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಾಳೆ CET ಎಕ್ಸಾಮ್ಗೆ ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ಬಗ್ಗೆ ತಿಳ್ಕೊಳ್ಳಿ, ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ಆದ್ರೆ ಅದ್ರ ಬಗ್ಗೆ ಇವಾಗ ಸದ್ಯಕ್ಕೆ ತಲೆ ಕೆಡ್ಸ್ಕೊಬಿಡಿ, ಯಾಕಂದ್ರೆ ನಾಳೆ CET ಎಕ್ಸಾಮ್ ಇದೆ. ಚೆನ್ನಾಗಿ ಓದಿ, ಚೆನ್ನಾಗಿ ಮಾರ್ಕ್ಸ್ ನ ತಗೊಳ್ಳಿ, ಓಕೆನಾ? ಯಾಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಟೈಮ್ ನ ಕೊಟ್ಟಿದ್ದಾರೆ. ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಾಗ್ತಿದೆ ಅಂದ್ರೆ ಆಫ್ಲೈನ್ ಅಲ್ಲಿ ನಡೆಯುತ್ತೆ. ಬೆಳಿಗ್ಗೆ 9:30 ಸಂಜೆ 5:30 ಒಳಗಡೆ ನೀವು ಕೀ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗುತ್ತೆ. ಅದಕ್ಕಿಂತ ಲೇಟ್ ಆಗಿ ಹೋಯ್ತು 5:30 ಆದ್ಮೇಲೆ ಅಂದ್ರೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಲ್ಲ. ವರ್ಕಿಂಗ್ ಅವರ್ಸ್ ಅಲ್ಲಿ ಮಾತ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ ನನ್ನ ಕ್ಲಿಯರ್ ಆಗಿ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನೀವು ಯಾರ್ಯಾರು ಹೋಗ್ಬೇಕಂದ್ರೆ, ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗಿರೋದು ಕೇವಲ ಸ್ಪೆಷಲ್ ಕ್ಯಾಟಗರಿಗಳನ್ನ ಯಾರು ಕ್ಲೈಮ್ ಮಾಡಿರ್ತಾರೆ ಕೀ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅವ್ರಿಗೆ ಮಾತ್ರ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಯಾವ್ದಾದ್ರು ಬರುತ್ತೆ ಅಂದ್ರೆ CAPF, NCC, ಸ್ಪೋರ್ಟ್ಸ್ ಅಂಡ್ ಗೈಡ್ಸ್, ಇದೆಲ್ಲ ಕೂಡ ಸ್ಪೆಷಲ್ ಕ್ಯಾಟಗರಿ ಅಂಡರ್ ಅಲ್ಲಿ ಬರುತ್ತೆ. ಇಲ್ಲಿ ಸ್ಪೋರ್ಟ್ಸ್ ಅವ್ರು ಯಾವತ್ತು ಹೋಗ್ಬೇಕು, NCC ಅವ್ರು ಯಾವತ್ತು ಹೋಗ್ಬೇಕು ಅನ್ನೋ ಡೇಟ್ ಗಳನ್ನ ಕೊಟ್ಟಿದ್ರೆ ಅದೆಲ್ಲಾನು ಕೂಡ ನೀವು ಇಲ್ಲಿ ಮಾರ್ಕ್ ಡೌನ್ ಮಾಡ್ಕೊಳ್ಳಿ, ಅಂದ್ರೆ ಸ್ಕ್ರೀನ್ ಶಾಟ್ ನ ತಗೊಳ್ಳಿ, ಓಕೆನಾ? ಅಕಾರ್ಡಿಂಗ್ ಟು ದಿಸ್ ನೀವು ಒಂದು ಕೀ ಆಫೀಸ್ಗೆ ಹೋಗ್ಬೇಕಾಗುತ್ತೆ, ವೆರಿಫಿಕೇಶನ್ ನ ಮಾಡಿಸ್ಕೋಬೇಕಾಗುತ್ತೆ. ನೀವು ಏನೇನು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗ್ಬೇಕಾಗುತ್ತೆ ಅಂದ್ರೆ, ನಿಮ್ದು ಒಂದು ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಒರಿಜಿನಲ್ ಮತ್ತೆ 2 ಸೆಟ್ ಜೆರಾಕ್ಸ್, ಹಾಗೆ KAದು ಅಪ್ಲಿಕೇಶನ್ ಫಾರ್ಮು, ಇವಾಗ ಆಲ್ ಟಿಕೆಟ್ ಬಂದಿದೆಯಲ್ಲ CETದು ಅದ್ರದ್ದು ಜೆರಾಕ್ಸ್, ಹಾಗೆ ಒಂದು ಐಡೆಂಟಿಟಿ ಕಾರ್ಡು ಅಂದ್ರೆ ಆಧಾರ್ ಕಾರ್ಡು ಅಥವಾ ನಿಮ್ದು ಪ್ಯಾನ್ ಕಾರ್ಡ್ ನ ತಗೊಂಡೋಗಿ ಜೆರಾಕ್ಸ್ ಮತ್ತೆ ಎಲ್ಲಾದ್ರೂ ಕೂಡ ಒರಿಜಿನಲ್ ಕೂಡ ತಗೊಂಡೋಗಿ, ಓಕೆನಾ? NCC ಮತ್ತೆ ಸ್ಪೋರ್ಟ್ಸ್ ಕ್ಲೈಮ್ ಮಾಡಿರೋರಿಗೆ ಸ್ಪೆಷಲ್ ಇದೆ. ನೀವು ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳ ಜೊತೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಏನಿದೆಯಲ್ಲ 1 to 10th ಓದಿರೋದು ಅದನ್ನು ಕೂಡ ಮಾಡಿಸ್ಕೊಂಡು ತಗೊಂಡೋಗಿ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ, ಓಕೆನಾ? ಡೀಟೇಲ್ ಆಗಿ ನೋಟಿಫಿಕೇಶನ್ ಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾಕೆಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಡೇಟ್ ತುಂಬಾ ಕಮ್ಮಿ ಇದೆ. 5ನೇ ತಾರೀಕಿಗೆ ಸ್ಟಾರ್ಟ್ ಆಗ್ತಿದೆ, 14ನೇ ತಾರೀಕು ಕ್ಲೋಸ್ ಆಗ್ತಿದೆ. ಅದಕ್ಕೋಸ್ಕರ ಮತ್ತೆ ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಚಾಟ್ ಬೋಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.